ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ನಾನು ಭ್ರಮರಾಂಬ. ಇವತ್ತು ಸಖತ್ ಟೇಸ್ಟಿಯಾದಂತಹ ಸ್ವೀಟ್ ಕಾರ್ನ್ ಚಾಟನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 2 ಸ್ವೀಟ್ ಕಾರ್ನ್ಗಳನ್ನು ತಗೊಂಡು ಈ ರೀತಿ ಕಾರ್ನನ್ನು ಬಿಡಿಸಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಬಿಡಿಸಿ ಇಟ್ಕೊಂಡಿರುವ ಸ್ವೀಟ್ ಕಾರ್ನನ್ನು ಬಾಯ್ಲ್ ಆಗ್ತಿರುವ ನೀರಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಆಗ ಸ್ವೀಟ್ ಕಾರ್ನು ನೀಟಾಗಿ ಬೆಂದಿರುತ್ತೆ. ನಾವು ಎಷ್ಟೇ ಬೇಯಿಸ್ಕೊಂಡ್ರೂ ಸಹ ಅದು ಕ್ರಂಚಿ ಟೆಕ್ಸ್ಚರಲ್ಲೇ ಇರುತ್ತೆ. ಈಗ ಸ್ವೀಟ್ ಕಾರ್ನ್ ರೆಡಿ ಆಗಿದೆ. ಈಗ ಒಂದು ಬೌಲ್ ತಗೊಂಡು ನಾವು ಬೇಯಿಸಿಟ್ಕೊಂಡಿದ್ದ ಸ್ವೀಟ್ ಕಾರ್ನನ್ನು ಬೌಲ್ಗೆ ಹಾಕ್ಕೊತೀನಿ. ನೋಡಿ, ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಅರ್ಧದಷ್ಟು ಸಣ್ಣಗೆ ಹೆಚ್ಚಿಕೊಂಡಿರುವ ಈರುಳ್ಳಿ, ಆನಂತರ ಒಂದು ಹಸಿಮೆಣಸಿನ್ಕಾಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೋಬೇಕು. ಹಾಗೆಯೇ ಒಂದು ಅರ್ಧ ಟೊಮೆಟೊವನ್ನು ಬೀಜಗಳನ್ನು ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ಕೊಡೋದಾದರೆ ಹಸಿಮೆಣಸಿನ್ಕಾಯನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಇದು ಮಿಕ್ಸ್ ಆಗಿದೆ. ಆನಂತರ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕ್ಕೋಬೇಕು. ನಾನು ಒಂದು 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಸ್ಪೂನಷ್ಟು ಜಜ್ಜಿಟ್ಕೊಂಡಿದ್ದ ಪೆಪ್ಪರ್ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆಗಲೇ ಕಾರ್ನನ್ನು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ, ಆದ್ದರಿಂದ ನೋಡಿಕೊಂಡು ಕಡಿಮೆ ಉಪ್ಪನ್ನು ಹಾಕ್ಕೊಳ್ಳಿ. ಸಾಕಾಗ್ದಿರ ಇದ್ದರೆ ಆಮೇಲೆ ಬೇಕಿದ್ದರೆ ಹಾಕ್ಕೋಬೋದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಸಹ ಈ ಸ್ವೀಟ್ ಕಾರ್ನ್ ಚಾಟನ್ನು ತಿನ್ಕೋಬೋದು. ಅಷ್ಟೇ ರುಚಿಕರವಾಗೂ ಸಹ ಇರುತ್ತೆ, ಹೆಲ್ದಿ ಕೂಡ ಅಲ್ವಾ. ಈಗ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ತಿದ್ದೀನಿ. ನಿಮ್ಮ ಹತ್ರ ಚಾಟ್ ಮಸಾಲ ಪೌಡರ್ ಇದ್ದರೆ ಚಾಟ್ ಮಸಾಲ ಪುಡಿಯನ್ನು ಹಾಕ್ಕೊಳ್ಳಿ. ಇಲ್ದಿದ್ದರೆ ಈ ರೀತಿ ನಿಂಬೆಹಣ್ಣ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಳ್ಳೆ ಹುಳಿ ಟೇಸ್ಟ್ ಕೊಡುತ್ತೆ. ಅಷ್ಟೇ, ಸಿಂಪಲ್ಲಾಗಿ ಸ್ವೀಟ್ ಕಾರ್ನ್ ಚಾಟ್ ರೆಡಿಯಾಗಿದೆ. ಈ ಬೆಂಗಳೂರಿನ ವೆದರ್ಗೆ ನೀವು ಸಹ ಈ ರೀತಿ ಬಿಸಿಯಾಗಿ ಸ್ವೀಟ್ ಕಾರ್ನ್ ಚಾಟನ್ನು ಮಾಡಿಕೊಂಡು ತಿನ್ನಿ. ರೆಸಿಪಿ ಹೇಗೆ ಬಂತು ಅಂತ ನನಗೂ ಸಹ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಸಿಂಪಲ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಸಪೋರ್ಟ್ ಟು ಮೈ ಚಾನಲ್.